ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿರ್ಬೇಕಂತ ಕೂಡ ಕೇಳ್ಕೊತೀನಿ. ಸೊ ನಾನಿಲ್ಲಿ ಒಂದು ಸಿಂಪಲ್ಲಾಗಿ ಎಗ್ ಬುರ್ಜಿ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕಿ. ಅದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ನಾನು ಇದಕ್ಕೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಒಂಚೂರು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸಪ್ರೇಟಾಗಿ ಇಲ್ಲಿ ಕ್ಯಾಪ್ಸಿಕಮ್ ತೊಳೆದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಒಂಚೂರು ಆಯಿಲ್ ಹಾಕ್ಕೊಂಡು ಆಯಿಲ್ ಜೊತೆಲೇ ಒಂಚೂರು ಸಾಸಿವೆ ಹಾಕ್ಕೊಂಡು ಅದನ್ನೆಲ್ಲ ಸಿಟ್ಟಿದ ಮೇಲೆ ಒಂಚೂರು ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವು ಎತ್ತಿಟ್ಕೊಂಡಿರೋಂಥ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಫ್ರೈ ಮಾಡಿಕೊಂಡು ಇದೆಲ್ಲ ಒಂಚೂರು ಬೆಂದಾದಮೇಲೆ ನಾವು ಕ್ಯಾಪ್ಸಿಕಮ್ ಹಾಕ್ಕೊಂಡು ಆಯಿಲಲ್ಲೇ ಅದನ್ನು ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಈ ಥರ ಪ್ಲೇಟ್ನ ಮುಚ್ಚಿ ಒಂದು ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ಒಳಗಡೆ. ಅದಕ್ಕೂ ಆಯಿಲೆಲ್ಲ ಹಿಡಿದು ಚೆನ್ನಾಗಿ ಬೆಂದಿರುತ್ತೆ. ಲಾಸ್ಟಲ್ಲಿ ನಾವು ಇದನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದಕ್ಕೆ ಒಂಚೂರು ನಾನು ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಮೊಟ್ಟೆನ ಮೊದಲೇ ಹಿಂಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಎತ್ತಿ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ನಮ್ಮದು ಈ ಪಲ್ಯ ರೆಡಿ ಆಯಿತು. ತಿನ್ನೋಕೆ ಮಾತ್ರ ಚೆನ್ನಾಗಿರುತ್ತೆ. ನಾವು ಯಾವಾಗೂ ಒಂದೇ ಥರ ಎಗ್ ಬುರ್ಜಿ ತಿಂದು ಬೇಜಾರಾಗಿದ್ದರೆ ಈ ಥರ ಟ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ತಿಂದೆ, ಚೆನ್ನಾಗಿತ್ತು. ಸೊ ಮನೇಲೂ ತಿಂದು ಹೇಳಿದ್ರು ಚೆನ್ನಾಗಿತ್ತಂತ ಹೇಳಿ. ಹಂಗಾಗಿ ಇದನ್ನು ನಾನು ನಿಮಗೂ ತೋರಿಸಿದ್ದೀನಿ. ಇದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಚಿಟ್ಟು ಬಟ್ಟೆದೆಲ್ಲ ನಾನು ಡಂಪ್ ಮಾಡಿಬಿಟ್ಟಿದ್ದೆ. ಎಲ್ಲ ತುರ್ಕಿ ಇಕ್ಬಿಟ್ಟಿದ್ದೆ. ಹಂಗಾಗಿ ಸರಿ ಎತ್ತಿ ನೀಟಾಗಿ ಮಡ್ಚಿಡೋಣ ಅಂತ ಹೇಳಿ ಮಡ್ಚಿಡ್ತಾಯಿದ್ದೆ. ಬಟ್ ಇದೊಂದೇ ನನಗೆ ಸಾಕಾಗ್ತಾ ಇರಲಿಲ್ಲ. ಹಂಗಾಗಿನೇ ನಾನು ಆ ಥರ ಒಂದು ಬಟ್ಟೆ ಬೇಕು ಅಂದರೆ ಅದನ್ನೆಲ್ಲ ಎಳ್ದೆ ನೋಡಿಬಿಟ್ಟು ಮತ್ತೆ ಅದನ್ನು ಅದೇ ಥರನೇ ತುರ್ಕಿಟ್ಬಿಡ್ತಾ ಇದ್ದೆ. ಹಂಗಾಗಿ ಹಿಂಗಾಯಿತು. ಸೊ ಇಲ್ಲಿ ಒಂದು ಸ್ಟ್ಯಾಂಡ ಬುಕ್ ಮಾಡಿದ್ದೆ ನಾನು. ಆ ಸ್ಟ್ಯಾಂಡ್ ಫಸ್ಟೇ ನಾನು ಜೋಡಿಸಿದ್ದೆ. ಅದು ಯಾಕೋ ಗೊತ್ತಿಲ್ಲ, ವೆಯ್ಟ್ ಜಾಸ್ತಿ ಇಟ್ಟಿದ್ದಕ್ಕೋ ಏನೋ ಮುರಿದೋಯ್ತು. ಹಾಗಾಗಿ ಇವು ಲ್ಯಾಂಪ್ ಬರುತ್ತಲ್ಲ ಅದನ್ನು ನಾನು ಬುಕ್ ಮಾಡಿದ್ದೆ. ಬಂದಿತ್ತು ಹೊಸದು. ಹೋಗಿದ್ದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಹೊಸದನ್ನು ತೆಗೆದು ಇಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಫಸ್ಟು ಬಂದಾಗ ರಂಜಿತ್ ಜೋಡಿಸ್ಕೊಟ್ಟಿದ್ರು ನನಗೆ. ಅವ್ರಿಗೆ 2 ದಿನದಿಂದ ಹೇಳ್ತಾನೆ ಇದ್ದೆ, ಅವ್ರು ಜೋಡಿಸ್ಕೊಟ್ಟಿರಲಿಲ್ಲ. ಹಂಗಾಗಿ ನಾನೇ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತಲೆನೇ ಕೆಟ್ಟೋಯ್ತು ನನಗೆ. ಎಷ್ಟೊಂದು ಟೈಮ್ ತೊಗೊಂಡಿದ್ದೀನಿ ಅದನ್ನು ಜೋಡಿಸೋದಕ್ಕೆ. ಆ ಚಿಕ್ಕದು ದೊಡ್ಡದು ಅಂದರೆ ಒಂದು ಸಲ ಜೋಡಿಸಿದ್ರೆ ಒಂದು ಐಡಿಯಾ ಬಂದುಬಿಡತ್ತೆ. ಸ್ಟಾರ್ಟಿಂಗಲ್ಲಿ ನಿಜವಾಗ್ಲೂ ತಲೆ ಕೆಡುತ್ತೆ ಇದು ಜೋಡಿಸೋಕ್ಕೆ. ಹಾಗಾಗಿ ಚಿಟ್ಟುನ ಮಲಗಿಸ್ಬಿಟ್ಟು ಅವಳು ಇದ್ದಾಗ ಈ ಕೆಲಸ ಅಂತೂ ಮಾಡೋಕ್ಕೆ ಆಗಲ್ಲ. ನಾನು ಈ ಕಡೆ ಒಂದು ತೊಗೊಂಡ್ಲೋ ಅಷ್ಟೊತ್ತಿಗೆ ಇನ್ನೊಂದು ಈ ಕಡೆ ಒಂದು ಇನ್ನೊಂದು ತೊಗೊಂಡೋಗ್ಬಿಟ್ಟಿರ್ತಾಳೆ. ಅವಳ ಹತ್ರ ಓಡಾಡ್ಕೊಂಡು ಇದನ್ನು ಕಟ್ಟೋದು ಸಿಕ್ಕಾಪಟ್ಟೆ ಕಷ್ಟ. ಹಂಗಾಗಿ ಅವಳನ್ನ ಮಲಗಿಸ್ಬಿಟ್ಟು ನಾನು ಇದನ್ನು ಜೋಡಿಸೋಣ ಅಂತ ಹೇಳಿ ಕೂತ್ಕೊಂಡೆ. ವೆಯ್ಟಿಗೆ ಒಂದೊಂದು ಎಲ್ಲ ಫುಲ್ ಬೆಂಡ್ ಆಗಿಬಿಟ್ಟಿತ್ತು. ಆದರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಹೊಸ ಲ್ಯಾಂಪ್ಸ್ ತಂದಿದ್ನಲ್ಲ ಅದನ್ನೇ ಹಾಕ್ಬಿಟ್ಟು ಕಟ್ಟೋಣ ಅಂತ ಹೇಳಿ ಈ ಸಲ ವೆಯ್ಟು ತುಂಬ ಕಮ್ಮಿ ಇಕ್ಕೋಣ. ಏನು ಇದು ಬೇಕೋ ಅದನ್ನೇ. ಅವಳ ಬಟ್ಟೆ ಏನು ವೆಯ್ಟ್ ಇರಲ್ವಲ್ಲ, ಹಂಗಾಗಿ ಅದ್ರಲ್ಲಿ ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ಇಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಕಟ್ಟಿದೆ ಎಷ್ಟೊತ್ತು ಯೋಚನೆ ಮಾಡಿ ಕೊನೆಗೂ ಒಂದು ಸ್ವಲ್ಪ ಇದಕ್ಕೆ ಬಂತು. ಸೊ ರೆಂಟ್ ಹೌಸಲ್ಲಿದ್ದರೆ ಇದೊಂದು ಪ್ರಾಬ್ಲಮ್ಮು. ಒಂದು ಬೀರು, ಒಂದು ಕಬೋರ್ಡ್ ಅದೆಲ್ಲ ಸಾಕಾಗಲ್ಲ. ನಮ್ಮ ಮನೆಯಲ್ಲೂ ನಾವಿರೋ ಮನೆಯಲ್ಲಿ ಅವರು ಒಂದು ಕಬೋರ್ಡು ಕಟ್ಟಿಸ್ಕೊಟ್ಟಿಲ್ಲ, ಬೀರುನು ಫೆಸಿಲಿಟಿನೂ ಇಲ್ಲ. ಸೊ ನಾವು ಒಂದು ಕಬೋರ್ಡ್ ತೊಗೊಂಡಿದ್ವಿ. ಅದು ಸಾಕಾಗ್ತಿರ್ಲಿಲ್ಲ 3 ಜನದ ಬಟ್ಟೆಗೂನು. ಆದರೂ ನಾನು ಸಣ್ಣ ಕಬೋರ್ಡ್ಸ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಬಟ್ಟೆಗಳು ತುಂಬ ಜಾಸ್ತಿ. ಹಂಗಾಗಿ ಅದು ಇದಕ್ಕೆ ಸಾಕಾಗಲ್ಲ. ಆದರೂ ನಾನು ಎಷ್ಟೊಂದು ಬಟ್ಟೆಗಳನ್ನ ತೆಗಿತಾ ಇರ್ತೀನಿ, ಹಾಕ್ಕೊಳ್ದೇ ಇರೋವಂಥ ಬಟ್ಟೆಗಳನ್ನ. ಆದರೂ ಬಟ್ಟೆಗಳು ಜಾಸ್ತಿ ಆಗುತ್ತೆ ನಮ್ಮ ಮನೇಲಿ. ಸೊ ಇದನ್ನು ಇದಕ್ಕೊಂದು ಜಾಗ ಮಾಡಿ ಇಲ್ಲಿ ಸೇರಿಸಿದೆ. ಆದರೆ ಈ ಸ್ಟ್ಯಾಂಡನ್ನು ಎಷ್ಟೊಂದು ಜಾಗದಲ್ಲಿ ನಾನು ಚೇಂಜ್ ಮಾಡ್ತಾನೇ ಇರ್ತೀನಿ. ಸೊ ಅವಳದು ರೇರಾಗಿ ಹಾಕ್ಕೊಳ್ಳೋಂಥ ಬಟ್ಟೆಗಳನ್ನೆಲ್ಲ ಎತ್ತಿ ಅದರಲ್ಲಿ ಇಟ್ಬಿಟ್ಟು ಅವಳು ಎದ್ಲು. ಅವಳಿಗೆ ಸ್ನ್ಯಾಕ್ಸ್ ಕೊಡೋಣ ಅಂತ ಹೇಳಿ ನಾನು ಮಖಾನ ಅಂದರೆ ಅವಳಿಗಿಷ್ಟ ಸರಿ ಅಂತ ಮಖಾನ ಮಾಡಿಕೊಟ್ಬಿಟ್ಟು ಮನೇಲೇ ಕೂರಿಸ್ಬಿಟ್ಟು ನಾನಿಲ್ಲಿ ರಾಗಿ ತೊಳೆಯೋಣ ಅಂತ ಬಂದೆ. ಬಟ್ ಇಲ್ಲಿ ಹೇಳಲೇಬೇಕು, ರೇಷನ್ ರಾಗಿ ಯಾರೆಲ್ಲ ತಿಂತೀರಾ ದಯವಿಟ್ಟು ತೊಳ್ಕೊಂಡು ನಾನು ಇದನ್ನು ಫಸ್ಟೇ ಮಾಟಿಸ್ಕೊಂಡು ಬಂದೆ ಮಿಷಿನಲ್ಲಿ. ಅವರು ಮಾಟಿದಾದಮೇಲೆ ಮಿಷಿನ್ಗೆ ಹಾಕ್ಬಿಡ್ತಾರೆ. ಆದರೆ ನಾನು ಮಾಟೋದಕ್ಕಂತಲೇ ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ಯಾಕಂದರೆ ನಮ್ಮ ಮನೇಲಿ ಇದನ್ನು ಕ್ಲೀನ್ ಮಾಡಿಕೊಡೋರು ಯಾರೂ ಇಲ್ಲ, ನಾನಿರೋದು ಒಬ್ಬಳೇ.
ಹಂಗಾಗಿ ಅದನ್ನು ಅದೇ ಇದು ಮಾಡ್ದೇ ತೊಳೆಯೋಕ್ಕಂತೂ ಆಗಲ್ಲ, ಯಾಕಂದರೆ ಅಷ್ಟೊಂದು ಗಲೀಜಿರುತ್ತೆ. ರೇಷನಲ್ಲಿ ರಾಗಿ ತೊಗೊಳ್ಳೋರಿಗೆ ಗೊತ್ತಿರುತ್ತೆ ಆದರೆ ಎಷ್ಟು ಗಲೀಜಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಮ್ಮ ಮನೆಯಿಂದ ಇದನ್ನು ತೊಗೊಂಬರೋದು. ನಮ್ಮ ಮನೇಲಿ ರೇಷನ್ ಕಾರ್ಡು ಇಲ್ಲ, ನಾವು ರೇಷನ್ ತೊಗೊಳ್ಳೋದು ಇಲ್ಲ. ಹಂಗಾಗಿ ಮಾಡಿಸ್ತಿದ್ದೀನಿ, ಬಟ್ ಅದು ಆಗ್ತಾ ಇಲ್ಲ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ. ಅದು ಬಕೆಟ್ ತುಂಬ ಬಂತು ಅಂತ ಹೇಳಿ ನಾನು ದೊಡ್ಡ ಬಕೆಟ್ ತೊಗೊಂಡೆ. ತೋರಿಸ್ತೀನಿ. ಫಸ್ಟ್ ಟೈಮು ಅದು ನೀರು ಹಾಕಿ ನೆನೆಸಿದ್ದೀನಿ. ಎಷ್ಟು ಗಲೀಜಿದೆ ಅಂದರೆ ನಿಜ ಶಾಕ್ ಆಗಿಬಿಡ್ತೀರ ನೀವು, ಅಷ್ಟು ಗಲೀಜಿರುತ್ತೆ ರೇಷನ್ ರಾಗಿನಲ್ಲಿ. ಯಾಕೆ ಇಷ್ಟು ಕೆಟ್ಟದಾಗಿ ರಾಗಿನ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ತೊಳೆದಾಗಂತೂ ನಾನು ಶಾಕ್ ಆಗಿಬಿಟ್ಟೆ. ಸೊ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಯಾರಿಗಾದ್ರೂ ಒಂದು ಸ್ವಲ್ಪ ನೋಡೋರಿಗೆ 10 ಜನದಲ್ಲಿ ಒಬ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಇಲ್ಲ ಅಂದರೂ ಒಂದು 10-20 ಸಲನಾದರೂ ತೊಳೆದಿದ್ದೀನಿ. ನಾನು ಇದೇ ಥರನೇ ತೊಳೆಯೋದು. ಹಿಂಗೆ ಎತ್ತಾರಲ್ಲ ಆ ಥರ ನನಗೆ ಎತ್ತಕ್ಕೆ ಬರಲ್ಲ. ಹಾಗಾಗಿ ನೀರು ನಾನು ಜಾಸ್ತಿ ವೇಸ್ಟ್ ಮಾಡಿಲ್ಲ. ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ತೊಳ್ಕೊತಾ ಇದ್ದೀನಿ ಇಲ್ಲಿ. ಇದು ಎಷ್ಟು ತೊಳೆದ್ರೂ ಅದಕ್ಕೆ ಒಟ್ಟು ಅಂತಾರಲ್ಲ, ಆ ಒಟ್ಟು ಬರ್ತಾನೇ ಇತ್ತು. ಆದರೆ ನನಗೆ ಒಟ್ಟಿದ್ದೇನೂ ಮ್ಯಾಟ್ರ್ ಆಗಿಲ್ಲ. ಇದ್ದಿದ್ದ ಗಲೀಜೆಲ್ಲ ಒಂಚೂರು ಹೋಯ್ತಲ್ಲ ಅನ್ನೋದು ಖುಷಿ ಆಯಿತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಫಸ್ಟ್ ಟೈಮ್ಗೆ ಇವಾಗ ತೊಳಿತಾ ಇರೋದಕ್ಕೇ. ಹಂಗಾಗಿ ನೀವು ನಂಬಲ್ಲ, ನಿಜವಾಗ್ಲೂ ಒಂದು 10-20 ಸಲನಾದರೂ ತೊಳೆದಿರ್ತೀನಿ ಈ ರಾಗಿನ. ಅಷ್ಟು ಒಂಥರ ಏನು ಹೇಳ್ತಾರೆ ಹಂಗೆ ಬರ್ತಾಯಿತ್ತು. ಇವಾಗ ನೋಡಿ ಆ ಥರ ಇದ್ದಿದ್ದು ಇವಾಗ ಈ ಥರಕ್ಕೆ ಬಂತು. ಇಷ್ಟು ಮಟ್ಟಿಗೆ ತೊಳೆದಿಟ್ಟಿದ್ದೀನಿ. ಸರಿ ಅಂತ ಹೇಳಿ ಸಾಕು. ನನಗಂತೂ ಆ ಥರ ಎಳೆದು ಬಕೆಟಲ್ಲಿ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಫೈನಲಿ ರಾಗಿನ ತೊಳೆದು ಇದರ ಬುಟ್ಟೀಲಿ ಇಟ್ಕೊಂಡು ಬೇಗ ಒಣಗಲಿ ಅಂತ ಹೇಳಿ ಬಿಸಿಲು ಚೆನ್ನಾಗಿ ಹೊಡಿತಾ ಇತ್ತು. ಈ ನೆಲ ಕೂಡ ಕಾದಿತ್ತು, ನಾವಿರೋದು ಮೇಲೆ ಅಲ್ವಾ, ಹಾಗೆ ನೆಲ ಕೂಡ ಕಾದಿತ್ತು. ನಾನು ಜಾಗನ ಚೇಂಜ್ ಮಾಡ್ತಾನೇ ಇದ್ದೆ ಬಂದು ಯಾಕಂದರೆ ಅಲ್ಲಿ ನೀರೆಲ್ಲ ಇಳ್ದಿರುತ್ತಲ್ಲ ಕೆಳಗಡೆ, ಹಾಗಾಗಿ ಜಾಗನ ಚೇಂಜ್ ಮಾಡಿ ಇಡ್ತಾಯಿದ್ದೆ. ಆ್ಯಕ್ಚುಲಿ ಈ ಸಲನೇ ರಾಗಿ ಒಂಚೂರು ಕೆಂಪಗಿದ್ದಿದ್ದು, ರಾಗಿ ಹಿಟ್ಟು ಕೂಡ ಚೆನ್ನಾಗಿದ್ದಿದ್ದು. ಯಾವಾಗೂ ಕಪ್ಪಗೆ ಇರುತ್ತೆ. ಸೊ ರಾಗಿ ಕೆಲಸ ಮುಗೀತು. ಚೆನ್ನಾಗಿ ಒಣಗಿತ್ತು ಕೂಡ, ಯಾಕಂದರೆ ಬಿಸಿಲು ಚೆನ್ನಾಗಿತ್ತು ಮತ್ತು ನೆಲ ಕೂಡ ಅಲ್ಲಿ ತುಂಬ ಬಿಸಿ ಇರುತ್ತೆ. ರಾತ್ರಿ ಹೊತ್ತು ನಮ್ಮ ಮನೇಲಿ ಇರೋಕ್ಕೆ ಆಗಲ್ಲ, ಅಷ್ಟೊಂದು ಬಿಸಿಲು ಹೊಡಿತಾ ಇರುತ್ತೆ. ನೆಲ ಮೋಲ್ಡು ಅಷ್ಟು ಬಿಸಿ ಬಂದಿರುತ್ತೆ, ಹಾಗಾಗಿ ಬೇಗನೆ ಒಣಗಿತು. ಸೊ ಇದಿಷ್ಟು ಈ ರಾಗಿ ಕತೆ ಆಗಿತ್ತು. ಇದನ್ನು ತೊಗೊಂಡೋಗ್ಬಿಟ್ಟು ಹಾಕ್ಸ್ಕೊಂಡು ಬಂದು ಮನೆಯಲ್ಲಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡೆ. ಯಾರೇ ಆದರೂ ರೇಷನಲ್ಲಿ ರಾಗಿ ತೊಗೊಳ್ಳೋರಿದ್ದರೆ ದಯವಿಟ್ಟು ತೊಳೆದ್ಬಿಡ್ತೀನಿ, ಯಾಕಂದರೆ ನೀವು ನೋಡಿದ್ರಲ್ಲ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ತೊಳೆದಿದ್ದಾದಮೇಲೆ ಸಕ್ಕತ್ತಾಗಿತ್ತು ರಾಗಿ. ಇದು ಅದರ ಮಾರನೇ ದಿನ ರಂಜಿತ್ತು ಅವರು ವರ್ಷಕ್ಕೊಂದ್ಸಲ ಊರಲ್ಲಿ ಈ ಥರ ಎಲ್ಲ ಟೂರ್ನಿಮೆಂಟ್ ಅಂತ ನಡೆಸ್ತಾರೆ. ಅವರು ರೆಡಿಯಾಗಿ ಹೊರಟ್ರು. ಕ್ರಿಕೆಟ್ ಅಂದರೆ ಹುಡುಗರಿಗೆ ಅದೇನು ಹುಚ್ಚೋ ಅಂತ ಗೊತ್ತಿಲ್ಲ ನನಗೆ. ಆ ಹುಚ್ಚರಲ್ಲಿ ರಂಜಿತ್ ಒಬ್ಬರು, ಯಾಕಂದರೆ ರಂಜಿತ್ಗೂ ಅಷ್ಟೇ ಕ್ರಿಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹೋದ್ರು. ಅದರಲ್ಲೆಲ್ಲ ಒಂಥರ ಅವರು ಕ್ರೇಜ್ ಜಾಸ್ತಿ, ಫ್ಯಾಷನ್ ಜಾಸ್ತಿ ಕ್ರಿಕೆಟಲ್ಲಿ. ಒಂಚೂರು ಹಣ್ಣು ತೊಗೊಬಂದಿದ್ವಿ, ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ. ಇದು ಮಸ್ಕ್ ಮೆಲನು ಚೆನ್ನಾಗಿತ್ತು ಅಂತ ನಾನು ಅಂದ್ಕೊಂಡೆ, ಬಟ್ ಅದು ಹಣ್ಣೇ ಆಗಿಲ್ಲ. ನನಗಿಷ್ಟ ಆಗಿಲ್ಲ ಮಸ್ಕ್ ಮೆಲನ್ ಈ ಸಲ ತೊಗೊಂಬಂದಿದ್ದು. ಸೊ ಅದನ್ನೆಲ್ಲ ಎತ್ತಿಟ್ಕೊಂಡು ನಾನು ಸ್ವಲ್ಪನೇ ತರಿಸ್ಕೊತೀನಿ, ಯಾಕಂತಂದರೆ ಜಾಸ್ತಿ ತಂದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಈ ಸಲ ಯಾವ ಫ್ರೂಟ್ ತಂದಿದ್ವಿ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಮಾಡಲ್ಲ, ಆ ಥರ ತರಿಸ್ಕೊತಾ ಇರ್ತೀನಿ ನಾನು. ರಂಜಿತ್ ಬೆಳಗ್ಗೆನೇ ಹೋಗ್ತಾ ಹೇಳ್ಬಿಟ್ಟು ಹೋಗಿದ್ರು, ಮಧ್ಯಾಹ್ನ ಮಗುನ ಕಳಿಸು ಅಂತ ಹೇಳಿ. ಇವಳು ಹುಡುಗನ ಥರ ಹುಡುಗಿ ಥರ ಏನೂ ಇಷ್ಟನೇ ಪಡಲ್ಲ, ಎಲ್ಲ ಹುಡುಗನ ಥರ ಇಷ್ಟಪಡ್ತಾ ಇರ್ತಾಳೆ. ಸೊ ಯಾಕೆ ಅವಳ ಆಸೆನೂ ಇದು ಮಾಡೋದಂತ ಹೇಳಿ, ಅವಳು ಮನೇಲೇ ಇರ್ತಾಳಲ್ಲ, ಓಡಾಡ್ಕೊಂಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ರೆಡಿ ಮಾಡಿ, ಇನ್ನೊಂದು ಅವಳಿಗೂ ಟೀ ಶರ್ಟ್ ಮಾಡಿಸ್ತಾರೆ ವರ್ಷವೂ. ಹಂಗಾಗಿ ರೆಡಿ ಮಾಡಿ ಕಳಿಸ್ದೆ ನಾನು, ಬಂದು ಕರ್ಕೊಂಡೋದ್ರು. ಸೊ ಇದು ನನ್ನ ಇವತ್ತಿನ ವಿಡಿಯೋ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.